ನಾವು ಹೇಳ್ತಾ ಇದ್ವಿ ಕೌಟುಂಬಿಕ ಕ್ರೌರ್ಯ ಅನ್ನುವಂತಹ ಕಾಯ್ದೆಯ ದುರುಪಯೋಗ ಯಾವ ಎಕ್ಸ್ಟೆಂಟ್ಗೆ ಆಗ್ತಾ ಇದೆ ಅಂತ. ವಾಪಸ್ ಹೋಗ್ತೀನಿ. ಎಸ್ ಕೆ ಉಮೇಶ್ ಸರ್, ಈಗ ಕೌಟುಂಬಿಕ ಕ್ರೌರ್ಯ ನನ್ನ ಮೇಲೆ ಆಗಿದೆ ಅಂತ ಮಹಿಳೆ ಒಬ್ರು ಬಂದಾಗ ಸ್ಟೇಷನ್ ಮೆಟ್ಲು ಹತ್ತಿದಾಗ ಡೈರೆಕ್ಟ್ ಆಗಿ ಅಲ್ಲಿ ಕೇಸ್ ತಗೊಳ್ಳುವಂತಹ ಕೆಲಸ ಆಗುತ್ತಾ, ಅಥವಾ ಆ ಕ್ರುಯಾಲಿಟಿ ಆಫ್ ಲಾ ಏನಿದೆ ಅನ್ನೋದನ್ನ ನೋಡೋ ಕೆಲಸ ಆಗುತ್ತಾ, ಹೇಗೆ ಅಂತ? ಲಾ ಲ್ಯಾಂಗ್ವೇಜ್ ಏನ್ ಹೇಳುತ್ತೆ, ಕ್ರುಯಾಲಿಟಿಯ ಟರ್ಮ್ಸ್ ಅನ್ನು ಹೆಂಗ್ ಕನ್ಸಿಡರ್ ಮಾಡ್ಕೊಂಡು ಈ ಕೇಸನ್ನು ಫೈಲ್ ಮಾಡಲಾಗುತ್ತೆ ಅಂತ? ನೋಡಿ, ಯಾವುದೇ ದೈಹಿಕವಾಗಿ ಹಲ್ಲೆ ಮಾಡಿರ್ತಕ್ಕಂಥದ್ದು ಜೊತೆಯಲ್ಲಿದ್ದಾಗ ನಮಗೆ ನೇರವಾಗಿ ಗೊತ್ತಾಗ್ತದೆ. ಇಲ್ಲ ಬರೀ ಭಾವನೆಗಳಿಗೆ ಧಕ್ಕೆಯಾಗಿ, ಭಾವನೆಗಳಿಗೆ ಒಡನಾಟ ಆಗಿ, ಅದ್ರ ಮಧ್ಯೆ ಸಂಘರ್ಷಗಳಾಗಿ ಬೇರ್ಪಟ್ಟಿರ್ತಕ್ಕಂಥ ಸಮಯದಲ್ಲಿ ಪೊಲೀಸ್ ಠಾಣೆಗಳಿಗೆ ಬಂದಾಗ ಅದನ್ನು ನಾವು ನೋಡ್ತಕ್ಕಂಥದ್ದೇ ಬೇರೆ ಥರ ಆಗ್ತದೆ. ಆ ಕಾರಣಕ್ಕೆ ಎರಡೂ ಸಹ ಇದ್ದಾಗ ನಾವುಗಳು ನೇರವಾದಂತಹ ಒಂದು ನಮಗೆ ಸಾಕ್ಷ್ಯಾಧಾರಗಳು ಸಿಗ್ತಕ್ಕಂಥದ್ದಾಗ್ತದೆ. ಹಿಂದೆ ಇದೇ ಥರನೇ 498 ಕೇಸಲ್ಲಿ ಸುಪ್ರೀಂ ಕೋರ್ಟ್ ಒಳಗಡೆ ಅದನ್ನು ಬೇಲೆಬಲ್ ಮಾಡಿ ಅದಾದಮೇಲೆ ವುಮನ್ ಕಮಿಷನ್ ಅವರು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಇಲ್ಲ ಅದು ಬೇಕೇ ಬೇಕು ಅಂತೇಳಿ ಮತ್ತೆ ವಾಪಸ್ಸು ಅದನ್ನ ನಾನ್ ಬೇಲೆಬಲ್ ಮಾಡಿಸಿದ್ದು ಉಂಟು. ಇದು ಮೇಡಮ್ಗೂ ಸಹ ಗೊತ್ತಿರ್ತದೆ. ಆ ಕಾರಣಕ್ಕೆ ಈ ಕಾನೂನು ಭಾಳ ಆ ಕಡೆ ಈ ಕಡೆ ಆ ಕಡೆ ಸುತ್ತಿಗೆ ಇಟ್ಟು ಅಂತ ಇದೆಯಲ್ಲ, ಅದನ್ನು ತಿಂತಾನೇ ಇದೆ. ಆದರೆ ಗಂಡಸರುಗಳಿಗೆ ಈ ಒಂದು ಮ್ಯಾಟ್ರಿಮೋನಿಯಲ್ ಇಶ್ಯೂದಲ್ಲಿ ಯಾವುದೇ ಥರವಾದಂಥ ಕೇಸಸ್ಗೆ ಸಂಬಂಧಪಟ್ಟಂಥ ಕಾನೂನಿಲ್ಲ. ನಾನು ನೇರವಾಗಿ ಹೇಳ್ತೀನಿ. ಯಾಕೆಂದರೆ ನಾವೆಲ್ಲ 30 ವರ್ಷ ಕೆಲಸ ಮಾಡಿದ್ದೀವಿ ಬೆಂಗಳೂರು ಸಿಟಿನಲ್ಲಿ, ಒಂದೂ ಕಾನೂನಿಲ್ಲ ಗಂಡಸರಿಗೆ. ಅದು ಸರಿಯಾದಂಥ ಯಾವಾಗ ಬರ್ತದೆ, ಅಕಸ್ಮಾತ್ ಹೆಂಡತಿ ಏನಾದರೂ ಒಡೆದೋ, ಅವನಿಗೂ ಏನಾದರೂ ಗಾಯಗಳಾಗೋ, ಅವನಿಗೂ ಏನಾದರೂ ಮಾರಣಾಂತಿಕ ಹಲ್ಲೆ ಮಾಡಿದಂಥ ಸಮಯದಲ್ಲಿ ಅವಳ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಕ್ಕಂಥದ್ದು ಬರ್ತದೆ. ದಿಸ್ ಈಸ್ ನಾಟ್ ಕಮ್ಸ್ ಅಂಡರ್ ದಿ ಯಾವುದೇ ಈ ಥರದ ಒಂದು 498 304ಬಿಗೆ ಸಂಬಂಧಪಟ್ಟಂಥ ಇರುವುದಿಲ್ಲ ಅದು. ಆದರೆ ಹಲವಾರು ಬಾರಿ ಇಂಥ ಕೇಸಸ್ಗಳು ಬಂದಾಗ ನಾವು ನೋಡ್ತಕ್ಕಂಥದ್ದು ಮೊದಲು ನೇರವಾಗಿ ಅವ್ರು ಯಾರ್ಯಾರು ಕೊಡ್ತಾ ಇದ್ರು, ಯಾರ್ಯಾರ ಹೆಸರುಗಳು ಹೇಳ್ತಾ ಇದ್ರು, ಇದನ್ನೆಲ್ಲ ಆಗ್ಬಿಡ್ತಾ ಇತ್ತು. ಅದಾದ್ಮೇಲೆ ಏನಾಗ್ತಾ ಇತ್ತು, ಕೆಲವು ಡೈರೆಕ್ಷನ್ಸ್ಗಳು ಬಂದು ಕೋರ್ಟ್ಗಳಿಂದ ನೀವು ನೋಡ್ಕೊಂಡು ಮಾಡಿ ಅಂತ ಹೇಳಿ ಅಂತ. ಆಮೇಲೆ ಇವಾಗ ನಾವೆಲ್ಲ ನೋಟಿಸ್ ಕೊಡ್ತೀವಿ, ಡೈರೆಕ್ಟ್ ಆಗಿ ಏನು ಅರೆಸ್ಟ್ ಮಾಡೋಕೆ ಹೋಗುದಿಲ್ಲ. 498 304B ಕೇಸು ಠಾಣೆಗೆ ರಿಜಿಸ್ಟರ್ ಆದ ತಕ್ಷಣನೇ ಮ್ಯಾಂಡೇಟ್ರಿ ಅವ್ರನ್ನ ಕರೆಸ್ಬೇಕು, ಕೌನ್ಸಿಲಿಂಗ್ ಮಾಡಿಸ್ಬೇಕು, ಸತ್ಯ ಏನು ಸತ್ಯ ಅಲ್ಲ ಅಂತ ಏನು ತಿಳ್ಕೋಬೇಕು, ಸತ್ಯ ಅದು ಇದೆ ಅಂತ ಅಂದ ತಕ್ಷಣನೇ ಕಾಗ್ನಿಬಲ್ ಕೇಸ್ ರಿಜಿಸ್ಟರ್ ಮಾಡಿ ಕ್ರಮ ಜರುಗಿಸಬೇಕು ಅಂತ ಈಗಿರ್ತಕ್ಕಂಥ ಕಾನೂನು. ಕೊಟ್ಟ ತಕ್ಷಣನೇ ನೋಟಿಸ್ ಕೊಟ್ಟ ತಕ್ಷಣನೇ ಅವಾಗ ಆಂಟಿಸಿಪೇಟರಿ ಬೇಲ್ಗಳಿಗೆ ನ್ಯಾಯಾಲಯಕ್ಕೆ ಹೋಗ್ಬಿಡ್ತಾರೆ ಯಾರು ಬೇರೆ ಪಾರ್ಟಿಗಳು. ಅವ್ರಿಗೊಂದು ಅವಕಾಶ ಸಿಕ್ಕಿದೆ, ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತಾ ಇದೆ. ಆದರೆ ಗಂಡಸಿಗೆ ಏನಿದೆ, ಒಂದೇ ಒಂದು ಅಕಸ್ಮಾತ್ ಏನಾದರೂ ಗಂಡ ಹೆಂಡತಿರ ಮಧ್ಯೆ ಏನಾದರೂ ಈ ಥರ ಕಲಹ ಆಗಿ ಅವನು ಏನು ಬೇರೆ ಆಪ್ಷನ್ ಇರೋದಿಲ್ಲ, ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಹೋದಾಗ ಒಂದು ರೆಸ್ಟ್ರಿಕ್ಷನ್ ಆಫ್ ಕಾಂಜುಗಲ್ ರೈಟ್ಸ್ ಒಂದು ಅರ್ಜಿ ಹಾಕೋದು ಬಿಟ್ರೆ ಬೇರೆ ಇನ್ನೇನಿದೆ, ಏನೂ ಇಲ್ಲ ಗಂಡಸರಿಗೆ. ಆ ಕಾರಣಕ್ಕೋಸ್ಕರನೇ ಹೆಣ್ಮಕ್ಳುಗಳೇ ಜಾಸ್ತಿ ಬರ್ತಾರೆ, ಗಂಡು ಮಕ್ಳುಗಳು ಬರಲ್ಲ ಅಂತ ಅನ್ನುವಂಥದ್ದಿಲ್ಲ. ಮ್ಯಾಟ್ರಿಮೋನಿಯಲ್ ಎರಡೂ ಸರಿ ಸಮವಾಗಿ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ, ಎರಡೂ ನಮ್ಮ ಹತ್ರ ಫಿರ್ಯಾದುಗಳನ್ನ ತಗೊಂಡು ಬರ್ತಾರೆ. ಬಂದಾಗ ಎರಡೂ ಕೇಳ್ತೀವಿ. ಆದರೆ ಕೇಳಿದಾಗ ನಾವು ಗಂಡಸು ಈ ಥರ ನನ್ನ ಇವ್ರನ್ನ ಕಾಗ್ನಿಜಬಲ್ ನಾನ್ ಕಾಗ್ನಿಜಬಲ್ ಇಲ್ಲಿ ಇವ್ರ ಕಂಪ್ಲೇಂಟ್ ಕೊಡೋಗ್ತದೆ, ಇವ್ರ ಕೇಸ್ಗಳು ಮತ್ತು ಇವ್ರ ಪರವಾಗಿ ಕಾನೂನು ಇರೋದ ಕಾಗ್ನಿಜಬಲ್ ಕಂಪ್ಲೇಂಟ್ಗಳಾಗಿ ಕೇಸ್ ರಿಜಿಸ್ಟರ್ ಆಗ್ತವೆ. ಆ ಕಾರಣಕ್ಕೋಸ್ಕರನೇ ಕಾನೂನನ್ನು ನಾವು ಸರಿಯಾದಂಥ ರೀತಿಯಲ್ಲಿ ಪಾಲನೆ ಮಾಡಬೇಕು ಅಂತ ಅಂದರೆ ನಾವು ಅದನ್ನು ಸಿಕ್ಕಾಬಟ್ಟೆ ಎನ್ಕ್ವೈರಿ ಮಾಡ್ಕೊಂಡು ಕೂತ್ಕೊಳ್ಳುವಂಥ ಅವಕಾಶ ಇಲ್ಲ. ಅಂದರೆ ಈಗೇನು ನಮಗೆ ಮಿನಿಮಮ್ ಅವಕಾಶ ಕೊಟ್ಟಿದ್ದಾರೋ ಅವ್ರನ್ನ ಕರೆದು ವಿಚಾರಣೆ ಮಾಡಿ ಸತ್ಯ ಇದ್ರೆ ಅದನ್ನು ತಿಳ್ಕೊಂಡು ಅದನ್ನ ಮೇಲೆ ನೀವು ಕ್ರಮ ಜರುಗಿಸಿ ಅದನ್ನು ಒಂದು ರಿಪೋರ್ಟ್ ಹಾಕಿ ಮೇಲಧಿಕಾರಿಗಳಿಗೆ ಅವ್ರು ರಸ್ತು ಅಂದ ತಕ್ಷಣನೇ ಆಯಿತು ಇದನ್ನು ಕೇಸ್ ರಿಜಿಸ್ಟರ್ ಮಾಡಿ ಅಂತ ಅನ್ನುವಂಥದ್ದು ಆದ ತಕ್ಷಣನೇ ಕೇಸ್ ರಿಜಿಸ್ಟರ್ ಮಾಡಿ ಅಂತ ಅನ್ನುವಂಥದ್ದು ಈಗಿದೆ. ಆ ಕಾರಣಕ್ಕೋಸ್ಕರನೇ ನಾವು ಪ್ರಭಾವಕ್ಕೊಳ್ಬಾಕ್ಬಿಡ್ತೀವಿ ಅಂತ ಅಂದಾಗ ಏನೋದು ಅಂದರೆ ಆ ಪ್ರಭಾವ ನಮ್ಮ ಮೇಲೆ ಬೀಳ್ತಕ್ಕಂಥದ್ದು ಅವರು ಹೇಳ್ತಕ್ಕಂಥ ಎರಡು ವಿತ್ತಂಡವಾದಗಳು. ಯಾಕೆ ಅಂತಂದ್ರೆ ಇದ್ರಲ್ಲಿ ಯಾರ್ದು ಸತ್ಯನೇ ಇರಲ್ಲ. ನಿಮಗೆ ಏನ್ ಗೊತ್ತಾಗ್ತದೆ, ಯಾರು ಕೇಳಿದ್ರು ಅಷ್ಟೇನೆ ಅಲ್ಲಿ ಮಾತಾಡುವಂತ ಭಾವನೆಗಳಿಂದನೇ ನಾವು ಅದನ್ನ ತಿಳ್ಕೊಬೇಕಾಗ್ತದೆ. ಇವನು ಅವಳು ಯಾರು ಸತ್ಯ ಯಾರು ಸರಿ ಅಂತ ಅನ್ನುವಂಥದ್ದು ಆ ವಿಚಾರದಲ್ಲಿ ನಮಗೆ ಸತ್ಯಗಳೇನಾದ್ರೂ ಇದುವರೆಗೂ ಗೊತ್ತಾಗ್ಲಿಲ್ಲ ಅಂತಂದ್ರೆ ಮ್ಯಾಟ್ರಿಮೋನಿಯಲ್ ಕೇಸಸ್ಗಳೆಲ್ಲನೇ ಅದು ನೇರವಾಗಿ ಹೇಳ್ತೀವಿ. ಯಾಕೆಂದ್ರೆ ಯಾರು ಸುಳ್ಳು ಹೇಳ್ತಾವ್ರೆ ಯಾರು ನಿಜ ಹೇಳ್ತಾವ್ರೆ ಅಂತ ಅನ್ನುವಂಥದ್ದು ಕಾನೂನು ಏನತ್ತದೋ ಅದ್ರ ಪರವಾಗಿ ನಾವು ಮಾಡ್ತಕ್ಕಂಥ ಪೊಲೀಸ್ನವರು ಕೆಲಸ ಮಾಡ್ತೀವಿ ನಾವು. ಓಕೆ ಸರ್, ಹಾಗೆ ಸಂಪರ್ಕದಲ್ಲಿ ಕುಮಾರ್ ಅವರೇ, ಇನ್ನು ಪರಿಹಾರದ ಮೊತ್ತದಲ್ಲೂ ಕೂಡ ಬಾಯಿಗೆ ಬಂದಂಗೆ ಡಿಮ್ಯಾಂಡ್ಸ್ ಅನ್ನ ಇಡುವಂತಹ ಅನೇಕ ಪ್ರಸಂಗಗಳು ನಿಮ್ ಗಮನಕ್ಕೂ ಕೂಡ ಬಂದಿರುತ್ತೆ. ಸೊ ಏನ್ ಚೇಂಜಸ್ ಆಗಬೇಕು ಅಂತ, ಒಂದು ವೇಳೆ ಡಿವೋರ್ಸ್ ಅನ್ನುವಂತಹ ಆಪ್ಷನ್ ಇದ್ರೂ ಕೂಡ ಪರಿಹಾರದ ಮೊತ್ತದಲ್ಲಿ ಯಾವ ಸುಧಾರಣೆಗಳಾಗಬೇಕು ಅಂತ ಹೇಳ್ತೀರಾ? ಫೈನಲ್ ರಿಯಾಕ್ಷನ್. ಅದೇ ಇವಾಗ ಪರಿಹಾರ ಇದು ಬಂದು ಅವ್ರವ್ರು ಬಿಟ್ಟಿದ್ದು, ಬಟ್ ಈ ಮೀಡಿಯೇಷನ್ ಸೆಂಟರ್ನಲ್ಲಿ ಒಂದು ಕಡೆ ಮಾತಾಡಬಾರ್ದು. ಒಂದು ಎರಡನೇದು ಅವ್ರಿಗೆ ಎಷ್ಟು ಇದಿದೆಯಾ ಇನ್ಕಮ್ ಇದೆಯಾ ಅದು ಅವ್ರು ಇವಾಗ ಚೈಲ್ಡ್ ಕಸ್ಟಡಿ ಕೇಸ್ನಲ್ಲಿ ಲಿಂಕ್ ಮಾಡಿಬಿಡ್ತಾರೆ ಮೈಂಟೆನೆನ್ಸು. ಯಾರು ಮೈಂಟೆನೆನ್ಸು ತಗೊಂಡು ಮಕ್ಕಳನ್ನ ತೋರಿಸಲ್ವಾ ಅಂತ ಅವ್ರಿಗೆ ಮೈಂಟೆನೆನ್ಸ್ ಕಟ್ ಮಾಡಬೇಕು ಅಂತ ಒಂದು ಕಾನೂನು ಬರಬೇಕು. ಮೈಂಟೆನೆನ್ಸ್ ಬರೀ ATM ಮಿಷನ್ ಥರ ಕೊಟ್ಕೊಂಡಿದ್ರೆ ವೇಸ್ಟು. ಅವ್ರಿಗೆ ಮೈಂಟೆನೆನ್ಸು ಕೊಟ್ಟು ಮಗುನ ತೋರಿಸಿಲ್ಲ ಅಂದರೆ ಅಂಥವ್ರ ಮೇಲೆ ಕ್ರಮ ತಗೋಬೇಕು. ಆ ಕಸ್ಟಡಿ ಬಂದು ಫಾದರ್ಗೆ ಟ್ರಾನ್ಸ್ಫರ್ ಮಾಡಬೇಕು. ನಂಬರ್ 1.
ನಂಬರ್ 2 ಬಂದು ಈ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಏನಿದೆಯೋ ಇದು ಫಾರ್ ಪ್ರೊಟೆಕ್ಷನ್ ಆಫ್ ವುಮೆನ್ ಅಂತ ಟೈಟಲ್ ಎತ್ಬಿಟ್ಟು ಫಾರ್ ಪ್ರೊಟೆಕ್ಷನ್ ಆಫ್ ಎನಿ ಸ್ಪೌಸ್, ಗಂಡ ಆಗ್ಬೋದು ಹೆಣ್ಣಾಗ್ಬೋದು, ಇಬ್ಬರಿಗೂ ಅವಕಾಶ ಇರಬೇಕು ಇದು ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಅದು ಮಾಡ್ಬೇಕು. ಅದು ನಮ್ಮ ಒತ್ತಾಯ. ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಶುಡ್ ಬಿ ಜೆಂಡರ್ ನ್ಯೂಟ್ರಲ್, ನಾಟ್ ಜೆಂಡರ್ ಸ್ಪೆಸಿಫಿಕ್. ಅಂದ್ರೆ ಬರೀ ಹೆಣ್ಮಕ್ಳಿಗೆ ಮಾತ್ರ ಇದು ಅಂತ ಪ್ರಿಸಂಪ್ಷನ್ ಆಗ್ಬಿಟ್ಟಿದೆ. ಆಕ್ಟ್ ಪ್ರಕಾರ ಹೆಸರು ಹಂಗಿದೆ, ಪ್ರೊಟೆಕ್ಷನ್ ಫಾರ್ ವುಮೆನ್ ಅಂತ. ಪ್ರೊಟೆಕ್ಷನ್ ಫಾರ್ ವೈ ನಾಟ್ ಪ್ರೊಟೆಕ್ಷನ್ ಫಾರ್ ಮೆನ್? ಬಿಕಾಸ್ Pramila madam has agreed, women has agreed, men are also victims. So there is no dispute on that. So and also it is very clear that misuse is there, and misuse should be stopped. Whoever has done misuse should be punished, and that should be very serious. And exclusion of misuse. ಇವಾಗ ಹೆಂಗೆ ಡೌರಿ ಕೇಸ್ನಲ್ಲಿ ಅರೆಸ್ಟ್ ಮಾಡ್ತಾರೆ ಅದೇ ಥರ ಹೆಣ್ಮಕ್ಳಿಗೆ ಫಾರ್ಸ್ ಕೇಸ್ಗೂ ಅರೆಸ್ಟ್ ಮಾಡಬೇಕು. ಪಾಯಿಂಟ್ ಟೇಕನ್ ಸರ್, ಪಾಯಿಂಟ್ ಟೇಕನ್. ಪ್ರಮೀಳಾ ಮೇಡಮ್, ಈಗ ಕೊನೆಯದಾಗಿ ಮಹಿಳೆಯರ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಅವ್ರ ಆತ್ಮಸಾಕ್ಷಿ ಮತ್ತು ಮಹಿಳೆಯರ ಕಡೆಯವರ ಸಪೋರ್ಟ್ ಇಲ್ಲದೆ ಯಾಕೆ ಅಂತೂ ಹಂಗೆ ಹೋಗೋಂಗಿಲ್ಲ. ಸೊ ಅವ್ರಿಗೆ ಏನು ತಿಳುವಳಿಕೆ ಹೇಳೋದಕ್ಕೆ ಬಯಸ್ತೀರಿ ಮೇಡಮ್? ಕ್ವಿಕ್ ರಿಯಾಕ್ಷನ್. ಅಲ್ಲ, ಮಹಿಳೆಯರಿಗೆ ಏನು ತೀರ್ಮಾನವಲ್ಲ. ನಾನು ಹೇಳ್ತಕ್ಕಂಥದ್ದು ಜಾಗೀರ್ತ ಅವರು ಹೇಳಿದ್ರಲ್ಲ, ನೀವು ಮೇಂಟೆನೆನ್ಸ್ ಬಗ್ಗೆ ಕೇಳ್ತಾ ಇದ್ರ ಬಗ್ಗೆ ಸಮಾಜಕ್ಕೆ ಒಂದು ತಿಳುವಳಿಕೆ ಆಗಬೇಕು. ಈಗಿರ್ತಕ್ಕಂಥ ಕಾಲದಲ್ಲಿ 1/3 ಹೆಣ್ಮಕ್ಳಿಗೆ ಅವರ ಮಕ್ಕಳಿಗೆ ಎಲ್ಲನೂ ಅವನ ಸಂಬಳದಲ್ಲಿ 1/3 ತಮ್ಮ ರೂಲು, ಅವ್ರು ಬರ್ತಕ್ಕಂಥ ಆದಾಯದಲ್ಲಿ 1/3 ಭಾಗ ಅಂತ ಈಗ ಸುಪ್ರೀಂ ಕೋರ್ಟ್ ಕೂಡ ತೀರ್ಮಾನ ಕೊಟ್ಟಿದೆ. ಸ್ಟೇಟಸ್ ಬಗ್ಗೆ ಅಂತ ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೂ ಕೂಡ ಸಮಗ್ರವಾಗಿ ಚಿಂತನೆ ಆಗಬೇಕು. ಮೇಂಟೆನೆನ್ಸ್ ಅಂದರೆ ಏನು, ಎಷ್ಟು ಕೊಡಬೇಕಾಗ್ತದೆ, ಅದ್ರ ಬಗ್ಗೆ ಕೂಡ ತೀರ್ಮಾನ ಆಗಬೇಕಾದ್ರೆ ಅತಿ ಅವಶ್ಯಕತೆ ಇದೆ. ಹೆಣ್ಮಕ್ಳು ಇವತ್ತು ಕಾನೂನಿನಲ್ಲಿ ಹಾಕ್ತಾರೆ, ಹೋಗ್ತಾರೆ, ಕೋರ್ಟ್ನಲ್ಲಿ ಕೇಸ್ ಹಾಕ್ತಾರೆ, ಮಾಡ್ತಾರೆ. ಹೆಣ್ಮಕ್ಳಿಗೆ ಬೇರೆ ಕಡೆ ಸಪೋರ್ಟು ತುಂಬ ಕಡೆ ಇರೋಲ್ಲ. ಗಂಡ ಆದಂಥವನು ಅವಳನ್ನ ಮಧ್ಯರಾತ್ರಿ ಓಡಿಸ್ತಾನೆ, ಮನೆ ಇರೋಲ್ಲ. ಅದರಲ್ಲೂ ಕೂಡ ಅಲ್ಪಸಂಖ್ಯಾತರು ತುಂಬ ಜನ ಇದೆ ವಿಕ್ಟಿಮ್ಸ್ ಆಗಿದ್ದಾರೆ. ಅವರು ಧರ್ಮಕ್ಕೆ ನಂಬಿಕೆ ಇರ್ತಕ್ಕಂಥವ್ರು, ಕಳ್ಸೋಟ್ನೆಲ್ಲ ಮಾಡೋಕ್ಕಾಗಲ್ಲ. ಇವೆಲ್ಲದ್ರ ಬಗ್ಗೆ ಚಿಂತನೆ ಆಗಬೇಕು ಇದೆ. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಲಿಕ್ಕೆ ಥ್ಯಾಂಕ್ ಯು. ಸಮಯದ ಅಭಾವದಿಂದ ಈ ಲೀಗಾಲಿಟಿ ಟರ್ಮ್ಸ್ ಬಗ್ಗೆ ಇನ್ನಷ್ಟು ಮಾಹಿತಿ ನಾವು ಪಡ್ಕೊಳ್ಳೋಕ್ಕಾಗಿಲ್ಲ, ಬಟ್ ಮುಂದೊಂದು ದಿನ ಇದ್ರ ಬಗ್ಗೆ ನಾವು ಡಿಬೇಟ್ ಮಾಡ್ತೀವಿ, ನಿಮ್ಮೆಲ್ಲರನ್ನೂ ಕರಿತೀವಿ. ಥ್ಯಾಂಕ್ ಯು ಸೋ ಮಚ್ ಜಾಯಿನ್ ಆಗಿದ್ದಕ್ಕೆ. ಸೊ ವೀಕ್ಷಕರೇ, ಕಡೆಯದಾಗಿ ನಮಗೆ ಮೂಡುವಂತಹ ಕಡೆಯ ಪ್ರಶ್ನೆ, ಪುರುಷ ಅನ್ನೋ ಕಾರಣಕ್ಕೋಸ್ಕರ ಆತನ ಮೇಲೆ ಪದೇ ಪದೇ ದೌರ್ಜನ್ಯ ಆಗ್ತಾ ಇದ್ರು, ವ್ಯವಸ್ಥೆ ಯಾಕೆ ಕಣ್ಮುಚ್ಚಿ ಕೂತಿದೆ? ಅಟ್ಲೀಸ್ಟ್ ಅತುಲ್ ಪ್ರಕರಣದಲ್ಲಿ ಆತನಿಗೆ ನ್ಯಾಯ ಸಿಗುತ್ತಾ? ಈ ಪ್ರಶ್ನೆಯೊಂದಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ